ಕೇಸ್ ಅನ್ಸೀಲ್ ಮಾಡೋಣ. 15 Max Pro. ಒಂದು ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ ಅಷ್ಟೇ, ಅಷ್ಟು ಬಿಟ್ಟರೆ ಇನ್ನೇನು ಬಂದಿಲ್ಲ. ಹಾಯ್ ನಮಸ್ತೆ ಫ್ರೆಂಡ್ಸ್, ನಾನಿವಾಗ ದುಬೈನಲ್ಲಿ ಶಾಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಭಾಳಷ್ಟು ಜನಗಳಿಗೆ ಒಂದು ಕ್ವೆಶನ್ ಇರುತ್ತೆ, ಇಲ್ಲಿ ಬಂದಾಗ ಐಫೋನ್ ತೊಗೊಬೇಕು ಅನ್ನೋದು ಭಾಳಷ್ಟು ಜನ ಒಂದು ಆಸೆ ಆಗಿರುತ್ತೆ. ಆದರೆ ಎಲ್ಲಿ ತೊಗೊಳ್ಬೇಕು, ಯಾವ ರೀತಿ ತೊಗೊಳ್ಬೇಕು, ಗ್ಲೋಬಲ್ ವಾರಂಟಿ ಇರುತ್ತಾ, ಹಾಗೆ ಬೆಸ್ಟ್ ಪ್ರೈಸ್ ಯಾವುದು ಅಂತ ಬಹಳಷ್ಟು ಕ್ವೆಶನ್ಸ್ಗಳಿರುತ್ತೆ. ತುಂಬ ಜನ ಏನಂತ ಹೇಳಿದ್ರೆ ಮೀನಾ ಬಜಾರಲ್ಲಿ ತೊಗೊಂಡ್ರೆ ಮೋಸ ಆಗುತ್ತೆ, ಹಾಗೆ ದುಬೈ ಮಾಲಲ್ಲೇ ತೊಗೊಳ್ಬೇಕು, ಮತ್ತು ಮಾಲ್ಗಳಲ್ಲಿ ತೊಗೊಂಡ್ರೆ ಕರೆಕ್ಟಾಗಿರುತ್ತೆ ಅಂತ ಹೇಳಿ ನಾನು ನಿಮಗೆ ಇವಾಗ ಮೀನಾ ಬಜಾರ್ ಹತ್ರ ಇರುವಂಥ ಒಂದು ಶಾಪ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಒಂದು 4 to 5 ಡೇಸಿಂದ ರಿಸರ್ಚ್ ಮಾಡಿ ಯಾವ ಶಾಪಲ್ಲಿ ಕಡಿಮೆ ಬೆಲೆಗೆ ಸಿಗುತ್ತೆ, ಯಾವ ಶಾಪಲ್ಲಿ ತೊಗೊಂಡ್ರೆ ಮೊಬೈಲ್ನ ಟ್ರಸ್ಟ್ ಮಾಡ್ಬೋದು. ಹಾಗೆ ಇಲ್ಲಿ ಬಹಳಷ್ಟು ವರ್ಷನ್ಸ್ಗಳಿದೆ, ಜಪಾನ್ ವರ್ಷನ್, ಹಾಂಗ್ಕಾಂಗ್ ವರ್ಷನ್, ದುಬೈ ವರ್ಷನ್, US ವರ್ಷನ್ ಅಂತ ಹೇಳಿ. ಇದ್ರ ಬಗ್ಗೆ ನಿಮ್ಗೊಂದಷ್ಟು ಮಾಹಿತಿ ಕೊಡ್ತೀನಿ. ಈ ವರ್ಷನ್ಸ್ಗಳು ಅಂದರೆ ಏನು, ಯಾವುದು ತೊಗೊಳ್ಬೇಕು, ನಮ್ಮ ಇಂಡಿಯಾಗೆ ಯಾವುದು ಸೂಟ್ ಆಗುತ್ತೆ, ಹಾಗೆ ಗ್ಲೋಬಲ್ ವಾರಂಟಿ ಇರುತ್ತಾ, ಮತ್ತು ಈ ಆ್ಯಕ್ಟಿವ್ ಮತ್ತು ನಾನ್ ಆ್ಯಕ್ಟಿವ್ ಮೊಬೈಲ್ಸ್ ಅಂದರೆ ಏನು, ಇದ್ರ ಬಗ್ಗೆ ಎಲ್ಲ ಒಂದಷ್ಟು ರಿಸರ್ಚ್ ಮಾಡಿ ನಿಮಗೆ ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ನಾನು ಒಂದು ಶಾಪಿಗೆ ಕರ್ಕೊಂಡು ಹೋಗ್ತೀನಿ. ಆ ಶಾಪ್ನಲ್ಲಿ ನೀವು ಈಸಿಯಾಗಿ ಟ್ರಸ್ಟ್ ಮಾಡ್ಬೋದು. 1 year ಗ್ಲೋಬಲ್ ವಾರಂಟಿ ಕೊಡೋಕ್ಕೆ ಸಿಗುತ್ತೆ. ಮತ್ತು ಈ ಶಾಪ್ನಲ್ಲಿ ಸಿಗುವಂತಹ ಪ್ರೈಸು ನಿಮಗೆ ಬೇರೆ ಎಲ್ಲೂ ಸಿಗೋದಿಲ್ಲ. ಇದೇ ರೀತಿ ಫೇಮಸ್ ಆಗಿರುವಂಥಷ್ಟು ಶಾಪ್ಗಳನ್ನ ಕ್ರಾಸ್ ಚೆಕ್ ಮಾಡಿ ಬಂದೆ. ಸೊ ಫೈನಲಿ ನನಗೆ ಇದೇ ಶಾಪ್ ಬೆಸ್ಟ್ ಅನಿಸ್ತು. ಸೊ ಹಾಗಾಗಿ ಅಲ್ಲಿ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ, ಅದು ಯಾವ ಶಾಪು, ಏನೇನಿದೆ, ಯಾವ ರೀತಿ ನೀವು ಚೆಕ್ ಮಾಡಬೇಕು ಮೊಬೈಲ್ ತೊಗೊಳಕ್ಕಿಂತ ಮುಂಚೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡಿ, ಈ ಒಂದು ಸ್ಟ್ರೀಟ್ಸಲ್ಲಿ ಭಾಳಷ್ಟು ಮೊಬೈಲ್ ಅಂಗಡಿಗಳಿದೆ. ಸೊ ಇದರಲ್ಲಿ ಬೆಸ್ಟ್ ಮೊಬೈಲ್ ಶಾಪ್ ಹೋಗೋಣ ಬನ್ನಿ. ನೋಡಿ, ಇನ್ನೊಂದು ಸಿಟಿ ಚಾಯ್ಸ್ ಜನರಲ್ ಟ್ರೇಡಿಂಗ್ LLC ಅಂತ ಇದೆ. ಈ ಶಾಪ್ಗೆ ಹೋಗ್ತಾ ಇದ್ದೀನಿ. ಭಾಳಷ್ಟು ರಿವ್ಯೂಸ್ ಬಂದಿತ್ತು, ಭಾಳಷ್ಟು ಕಡೆ ಜನ ಇದನ್ನೇ ಸಜೆಸ್ಟ್ ಮಾಡಿದರು. ಹಾಗೆ ನಾನೊಂದು 3 ಐಫೋನ್ ತೊಗೊಂಡೆ, ಚೆನ್ನಾಗಿದೆ. ಸೊ ಹಾಗಾಗಿ ಮತ್ತೆ ಇನ್ನೊಂದು ತೊಗೊಳ್ಬೇಕು ಅಂತ ಹೇಳಿ ಬರ್ತಾಯಿದ್ದೀನಿ. ನಾನೀಗ ಮೀನಾ ಬಜಾರ್ ಹತ್ರ ಇರುವಂಥ ಸಿಟಿ ಚಾಯ್ಸ್ ಟ್ರೇಡಿಂಗ್ LLC ಅನ್ನೋ ಒಂದು ಮೊಬೈಲ್ ಶಾಪಿಗೆ ಬಂದಿದ್ದೀನಿ. ಇಲ್ಲಿ ಒಳಗಡೆ ಹೋಗೋಣ. ಇಲ್ಲಿ ಜನಗಳು ಮೊಬೈಲ್ನ ಒಳ್ಳೆ ಕಡಲೆಪುರಿ ಥರ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲೇನು ಪ್ರೈಸ್ ಕೋಟ್ ಮಾಡ್ತಾರೆ ಅದು ಬೆಸ್ಟ್ ಪ್ರೈಸ್ ಆಗಿರುತ್ತೆ, ಮತ್ತು ನೆಗೋಷಿಯೇಟ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಮಾಡಿದ್ರೆ ಒಂದು 10 ರಿಂದ 20 ದಿರಮ್ ಕಡಿಮೆ ಮಾಡ್ತಾರೆ. ಹಾಗೆ ನೀವೇನಾದ್ರು ಕ್ಯಾಶಲ್ಲಿ ವ್ಯವಹಾರ ಮಾಡ್ತೀನಿ ಅಂತ ಹೇಳಿದ್ರೆ ಸ್ಟ್ರೈಟ್ ಒಂದು 50 ದಿರಮ್ಸ್ನ ಕಡಿಮೆ ಮಾಡ್ತಾರೆ. ಡಿಪೆಂಡ್ಸ್ ಆನ್ ಮಾಡೆಲ್, ಯಾವ ಮೊಬೈಲ್ನ ತೊಗೊಳ್ತಾ ಇದ್ದೀರಾ ಅಂತ ಹೇಳಿ. ಯೂಶ್ವಲಿ ಬೇರೆ ಸ್ಯಾಮ್ಸಂಗ್ ಆಗಿರ್ಬೋದು, ಬೇರೆ ಮೊಬೈಲ್ಸ್ಗಳಿಗೆ ಸ್ಟ್ರೈಟ್ ಅವೇ ಕ್ಯಾಶಲ್ಲಿ ತೊಗೊತೀನಿ ಅಂತ ಹೇಳಿದ್ರೆ ಅವ್ರು ಕೋಟ್ ಮಾಡಿರೋ ಪ್ರೈಸ್ಗಿಂತ ಒಂದು 50 ದಿರಮ್ ಕಡಿಮೆ ಕೊಟ್ಬಿಡ್ತಾರೆ. ಐಫೋನ್ ಅಂತ ಹೇಳಿದ್ರೆ ಕಲರ್ ಮೇಲೆ ವೇರಿ ಆಗುತ್ತೆ, ಮತ್ತು ಕೆಲವೊಂದು ಮಾಡೆಲ್ ಮೇಲೆ ಆ ಡಿಸ್ಕೌಂಟ್ ಏನಿದೆ ಅದು ಕೊಡ್ತಾರೋ ಇಲ್ವೋ ಅನ್ನೋದು ನೀವು ಇಲ್ಲಿ ಬಂದು ವಿಚಾರಿಸಿದ್ರೆ ಮಾತ್ರ ಗೊತ್ತಾಗುತ್ತೆ. ಬನ್ನಿ ಹೋಗೋಣ, ಇಲ್ಲಿ ಏನೇನು ಸಿಗುತ್ತೆ ನೋಡೋಣ. ಇಲ್ಲಿ ನಾಟ್ ಓನ್ಲಿ ಮೊಬೈಲ್, ಒಂದು ಎಲೆಕ್ಟ್ರಾನಿಕ್ ಆಕ್ಸೆಸರೀಸ್ ಆಗಿರ್ಬೋದು, ಮತ್ತು GoPro ಆಗಿರ್ಬೋದು, ಕ್ಯಾಮ್ರಾಸ್ ಆಗಿರ್ಬೋದು, ಹಾಗೆ ಪರ್ಫ್ಯೂಮ್ಸ್ ಆಗಿರ್ಬೋದು, ಎಲ್ಲ ಇಲ್ಲಿ ಸಿಗುತ್ತೆ. ಇಲ್ಲಿ ಮೊಬೈಲ್ ತೊಗೊಂಡ್ರೆ ಕಾಂಪ್ಲಿಮೆಂಟ್ರಿ ಆಗಿ ಒಂದು ಬ್ಯಾಕ್ ಕೇಸ್ನ ಕೊಡ್ತಾರೆ. ಅದು ಬಿಟ್ಟರೆ ಈ ಸ್ಕ್ರೀನ್ ಗಾರ್ಡ್ ಆಗಲಿ ಯಾವುದನ್ನು ಟ್ರೈ ಮಾಡೋಕ್ಕೆ ಹೋಗ್ಬಿಡಿ, ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಇಲ್ಲಿ. ಸೊ ಬ್ಯಾಂಗ್ಳೂರಲ್ಲಿ ನಿಮಗೆ 150, 200, 300 ರೂಪಾಯಿಗೆಲ್ಲ ಸಿಗುತ್ತೆ. ಆದರೆ ಇಲ್ಲಿ ನಿಮಗೆ ಸ್ವಲ್ಪ ಕಾಸ್ಟ್ಲಿ ಇದೆ, ಸ್ವಲ್ಪ ದುಡ್ಡು ಜಾಸ್ತಿ ತೊಗೊಳ್ತಾರೆ. ಬನ್ನಿ ಹೊರಗಡೆ ಹೋಗೋಣ. ನೋಡಿ, ಇದೇ ಮೊಬೈಲ್ ಶಾಪು. ಬೆಳಗ್ಗೆ ಅಂಗಡಿ ಓಪನ್ ಆಗಿದ ತಕ್ಷಣ ಬಂದಿದ್ದೀನಿ. ಸ್ವಲ್ಪ ಕಡಿಮೆ ಜನ ಇದ್ದಾರೆ. ಯೂಶ್ವಲಿ ನಾರ್ಮಲಾಗಿ ಬಂದರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಎಲ್ಲ ರೀತಿಯ ಐ ವಾಚ್ಗಳಾಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಎಲ್ಲ ಬ್ರ್ಯಾಂಡ್ಸ್ ನೋಡಿ. ಆ್ಯಪಲ್, ಐಫೋನ್, ಸ್ಯಾಮ್ಸಂಗ್, ಗ್ಯಾಲಾಕ್ಸಿ, ಸೋನಿ, ಹುವಾಯ್, HTC, ಲಿನೋವೋ, ಓಪ್ಪೋ, ಎಲ್ಲ ರೀತಿಯ ಮೊಬೈಲ್ಗಳು ಇಲ್ಲಿ ಅವೈಲಬಲ್ ಇರುತ್ತೆ. ನೋಡಿ, ಇವಾಗ ನಾನು ನಿಮ್ಮ ಶಾಪಿಗೆ ಬಂದಿದ್ದೀನಿ. 15 Pro Max ಏನಿದೆ, ಒಂದು ಜಪಾನ್ ವೇರಿಯಂಟು ಮತ್ತು ಹಾಂಗ್ಕಾಂಗ್ ವೇರಿಯಂಟ್ನ ತೊಗೊಂಡಿದ್ದೀನಿ. ನೀವು ತೊಗೊಳಕ್ಕಿಂತ ಮುಂಚೆ ಇಲ್ಲಿ IMI ನಂಬರ್ ಇದೆ, ಚೆಕ್ ಮಾಡಬೇಕಂತ ಹೇಳಿದ್ರೆ IMI ಚೆಕ್ ಅಂತ ಗೂಗಲಲ್ಲಿ ನೋಡಿದ್ರೆ ಸಾಕು, ಅಲ್ಲಿ ಬರುತ್ತೆ. ಎಲ್ಲ ಡೀಟೇಲ್ಸ್ನ ಅಪ್ಡೇಟ್ ಮಾಡಿದ್ರೆ ನಿಮಗೆ ಇದು ಫೋನ್ ಮಾಡೆಲ್ ಯಾವುದು, ಯಾವ ಇಯರ್ ಮ್ಯಾನುಫ್ಯಾಕ್ಚರ್ ಆಗಿದೆ, ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಈ ಜಪಾನ್ ಮತ್ತು ಹಾಂಗ್ಕಾಂಗ್ ವರ್ಷನ್ ಹಾಗೆ US ವರ್ಷನ್ ಅಂತ ಬರುತ್ತೆ. ಅದಕ್ಕೇನು ಡಿಫ್ರೆನ್ಸ್ ಅಪ್ಪ ಅಂತ ಹೇಳಿದ್ರೆ, ಜಪಾನ್ ವರ್ಷನ್ ಬಂದುಬಿಟ್ಟು ಜಪಾನಲ್ಲಿ ಯೂಶ್ವಲಿ ಅವ್ರ ಕಂಟ್ರಿ ಪಾಲಿಸಿ ಪ್ರಕಾರ ಯಾರು ಫೋಟೋಸ್ಗಳು ತೆಗಿಯೋಂಗಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಿದ್ದಾರೆ ಅವರು, ಫೋಟೋಸ್ ಅಂದರೆ ಕ್ಯಾಮ್ರಾ ನೀವು ತೊಗೊಳ್ಬೇಕಾದ್ರೆ ಈವೆನ್ ದೋ ಸೈಲೆಂಟ್ ಮೋಡ್ ಆಗಿದ್ರು ಕ್ಯಾಮ್ರಾ ಶಟ್ಟರ್ ಸೌಂಡ್ ಏನಿದೆ ಅದು ಆನ್ ಆಗುತ್ತೆ. ಇವಾಗ ಕ್ಯಾಮ್ರಾನಲ್ಲಿ ಫೋಟೋ ತೆಗಿಬೇಕಾದ್ರೆ ಟಕ್ ಟಕ್ ಅಂತ ಒಂದು ಫೋನ್ ಸೌಂಡ್ ಬರುತ್ತಲ್ಲ, ಆ ಸೌಂಡು ಕ್ಯಾಮ್ರಾ ಅಂದರೆ ಫೋನ್ ಸೈಲೆಂಟ್ ಮೋಡ್ನಲ್ಲಿದ್ದರೂ ಕೂಡ ಶಟರ್ ಸೌಂಡ್ ಬರುತ್ತೆ. ಅದು ಜಪಾನ್ ವರ್ಷನ್ ಅಷ್ಟೇ. ಅಷ್ಟು ಬಿಟ್ಟರೆ ಇದರಲ್ಲಿ 1 ಫಿಸಿಕಲ್ ಸಿಮ್ ಮತ್ತು 1 ಇ ಸಿಮ್ಗೆ ಅವಕಾಶ ಇರುತ್ತೆ, ವಿಚ್ ಇಸ್ ಸಿಮಿಲರ್ ಟು ಇಂಡಿಯನ್ ವರ್ಷನ್. ಹಾಗೆ ನೀವು US ವರ್ಷನ್ ಅಂತ ಹೋದರೆ US ವರ್ಷನಲ್ಲಿ ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ
ನಿಮಗೆ ಎರಡೂ ಈ ಸಿಮ್ ಬರುತ್ತೆ. ಫಿಸಿಕಲ್ ಸಿಮ್ನ ಇನ್ಸರ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ಈ ಸಿಮ್ ಯೂಸ್ ಮಾಡಬೇಕಾಗತ್ತೆ. US ವರ್ಷನ್ಸ್ ಇಲ್ಲಿ ಜಾಸ್ತಿ ಏನಾಗುತ್ತೆ ಅಂತ ಹೇಳಿದ್ರೆ ನಾನ್ ಆ್ಯಕ್ಟಿವ್ ಬರುತ್ತೆ. ನಾನ್ ಆ್ಯಕ್ಟಿವ್ ಆ್ಯಕ್ಟಿವ್ಗೂ ಬರ್ತೀನಿ. ಮತ್ತು ಇಲ್ಲಿ ಹಾಂಗ್ಕಾಂಗ್ ವರ್ಷನ್ ಅಂತ ಹೇಳಿದ್ರೆ ಹಾಂಗ್ಕಾಂಗ್ ವರ್ಷನ್ಗೆ ನಿಮಗೆ 2 ಫಿಸಿಕಲ್ ಸಿಮ್ ಸ್ಲಾಟ್ ಸಿಗುತ್ತೆ. ಯೂಶ್ವಲಿ ನಾರ್ಮಲ್ ಮೊಬೈಲ್ಗಳಲ್ಲಿ ನಮಗೆಲ್ಲ ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ 1 ಫಿಸಿಕಲ್ ಸಿಮ್ 1 ಈ ಸಿಮ್ ಸಿಗುತ್ತೆ. ಹಾಂಗ್ಕಾಂಗ್ ವರ್ಷನಲ್ಲಿ ಎರಡೂ ನಿಮಗೆ ಫಿಸಿಕಲ್ ಸಿಮ್ ಸ್ಲಾಟ್ ಸಿಗುತ್ತೆ, ಈ ಸಿಮ್ ಸ್ಲಾಟ್ ಸಿಗೋಲ್ಲ. ಅದು ಒಂದು ಡಿಸ್ಅಡ್ವಾಂಟೇಜ್ ಪ್ಲಸ್ ಅಡ್ವಾಂಟೇಜು ಹಾಂಗ್ಕಾಂಗ್ ಮೊಬೈಲಲ್ಲಿ. ಮತ್ತು ಹಾಗೆಯೇ ಆ್ಯಕ್ಟಿವ್ ಆ್ಯಂಡ್ ನಾನ್ ಆ್ಯಕ್ಟಿವ್ ವರ್ಷನ್ಸ್. ಆ್ಯಕ್ಟಿವ್ ಆ್ಯಂಡ್ ನಾನ್ ಆ್ಯಕ್ಟಿವ್ ವರ್ಷನ್ ಏನಪ್ಪ ಅಂತ ಹೇಳಿದ್ರೆ ಮೊಬೈಲ್ನ ಸೀಲ್ ಓಪನ್ ಮಾಡಿ ಸಿಮ್ ಇನ್ಸರ್ಟ್ ಮಾಡಿ ಹಾಗೆ ಮಾರಿರ್ತಾರೆ, ನೀವು ರೀಫರ್ಬಿಶ್ಡ್ ವರ್ಷನ್ ಅನ್ಬೋದು, ಅದನ್ನು ಆ್ಯಕ್ಟಿವ್ ವರ್ಷನ್ ಅಂತ ಹೇಳ್ತಾರೆ. ನಾನ್ ಆ್ಯಕ್ಟಿವ್ ವರ್ಷನ್ ಏನಪ್ಪ ಅಂತ ಹೇಳಿದ್ರೆ ನೀವೇ ಮೊಬೈಲ್ ತೊಗೊಂಡು ಸೀಲ್ ಓಪನ್ ಮಾಡಿ ನೀವೇ ಫಸ್ಟ್ ಯೂಸರ್ ಆಗಿರ್ತೀರ, ಅದು ನಾನ್ ಆ್ಯಕ್ಟಿವ್ ವರ್ಷನ್. ಇಲ್ಲಿ ಆ್ಯಕ್ಟಿವ್ ವರ್ಷನ್ಸ್ಗಳು ಬಹಳಷ್ಟು ಸಿಗುತ್ತೆ USದು. ಏನಕ್ಕೆ ಅಂತ ಹೇಳಿದ್ರೆ ಜನಗಳು ಟ್ಯಾಕ್ಸ್ ಪರ್ಪಸ್ಗೋಸ್ಕರ ಜಸ್ಟ್ ಮೊಬೈಲ್ನ ತೊಗೊಂಡು ಸಿಮ್ ಇನ್ಸರ್ಟ್ ಮಾಡಿ ಆ್ಯಕ್ಟಿವ್ ಮಾಡಿ ಹಾಗೇ ಇಮಿಡಿಯೇಟಾಗಿ ಕೊಟ್ಟೋಗಿರ್ತಾರೆ. ನೀವು ಅದಕ್ಕೂ ಕೂಡ 1 ಇಯರ್ ವಾರಂಟಿ ಸಿಗುತ್ತೆ. ಸೊ ಚೆಕ್ ಮಾಡಿ IMI ನಂಬರ್ ಹಾಕಿದ್ರೆ ಹೆಂಗಿದ್ರು ಬರುತ್ತೆ. ಅದಕ್ಕೆ ಓಕೆ ಅನ್ನಂಗಿರೋರು ನೀವು ಒಂದು 1000 AED ಅಷ್ಟು ಕಡಿಮೆ ಆಗುತ್ತೆ, ಅದನ್ನು ತೊಗೊಳ್ಬೋದು. ಮತ್ತು ಈ ಪ್ರೈಸ್ ವಿಚಾರಕ್ಕೆ ಬರೋಣ. ಪ್ರೈಸ್ ವಿಚಾರಕ್ಕೆ ಬಂದರೆ 15 Max Pro 256 GB ನಿಮಗೆ 4660 ದಿರಮ್ಸ್ ಆಗುತ್ತೆ. ಅದನ್ನು 22.8 ಗೂಗಲ್ ರೇಟ್ ಪ್ರಕಾರ ನೀವು ಕನ್ವರ್ಟ್ ಮಾಡಿಕೊಂಡ್ರೆ ಎಷ್ಟಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಯೂಶ್ವಲಿ ನಿಮಗೆ ಒಂದು 1,60,000 ರೂಪಾಯಿ ಅಪ್ರಾಕ್ಸಿಮೇಟ್ಲಿ ನಿಮಗೆ ಇಂಡಿಯಾನಲ್ಲಿ ಕಾಸ್ಟ್ ಬಿದ್ದರೆ ಇಲ್ಲಿ ನಿಮಗೆ 50,000 to 60,000 ರೂಪಾಯಿ ಕಡಿಮೆ ಆಗುತ್ತೆ. ಹಾಗೆ iPhone 15 Pro ಅಂತ ಹೇಳಿದ್ರೆ 15 Pro ಬಂದ್ಬಿಟ್ಟು 128 GB ಇಂದ ಸ್ಟಾರ್ಟ್ ಆಗುತ್ತೆ, ಅದು 3,900 ದಿರಮ್ಸ್ ಆಗುತ್ತೆ. ಸೊ ನೀವು ಬರಬೇಕಾದ್ರೆ ಇದಕ್ಕಿಂತ ಮುಂಚೆ ಈ ಲೊಕೇಶನ್ನು ಮತ್ತು ಈ ಅಂಗಡಿಯ ಒಂದು ಫೋನ್ ನಂಬರ್ ಎಲ್ಲ ನಿಮ್ಗೆ ಹಾಕಿರ್ತೀನಿ. ವಾಟ್ಸಪ್ ಮಾಡಿದ್ರೆ ಏನು ಪ್ರೈಸ್ ಇದೆ ಇವಾಗಿಂದ ಲೇಟೆಸ್ಟು ಆ ಪ್ರೈಸ್ ಲಿಸ್ಟ್ನ ಕೊಟ್ಬಿಡ್ತಾರೆ, ಅದನ್ನು ನೋಡಿಕೊಂಡು ನೀವು ಇಲ್ಲಿ ಬಾರ್ಗೇನ್ ಮಾಡಿ ತೊಗೊಳ್ಬೋದು. ಸೊ ನಾನಿವಾಗ 15 Max Pro ಒಂದು 3 ಮೊಬೈಲ್ನ ತೊಗೊಳ್ತಾ ಇದ್ದೀನಿ, ಹಾಗೆ ಪ್ರೋನು ತೊಗೊಳ್ತಾ ಇದ್ದೀನಿ. ಯಾಕಂದರೆ ನಾನು ಒಬ್ಬನಿಗೆ ಅಲ್ಲ, ಭಾಳಷ್ಟು ಜನ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು ತೊಗೊಂಬಂತ ಹೇಳಿದ್ದಾರೆ. ನಾವೊಂದು 10 ರಿಂದ 15 ಜನ ಇಲ್ಲಿ ಟ್ರಿಪ್ ಬಂದಿರೋದ್ರಿಂದ ನಮಗೇನು ತೊಂದರೆ ಆಗೋದಿಲ್ಲ, ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ನೀವು ಬಂದಾಗ ಅಷ್ಟೇ ಜಾಸ್ತಿ ಏನಾದರೂ ಮೊಬೈಲ್ ತೊಗೊಂಡ್ರೆ ಈ ಬಾಕ್ಸ್ ಪೀಸ್ನ ಹಾಗೆ ತೊಗೊಂಡೋಗೋದಕ್ಕಿಂತ ಬದಲು ಇಲ್ಲೇ ಸೀಲ್ನ ಓಪನ್ ಮಾಡಿ ಮೊಬೈಲ್ನ ಪಾಕೆಟಲ್ಲಿ ಹಾಕ್ಕೊಂಡು ಬನ್ನಿ. ನಿಮಗೆ ಆ ಥರ ಕಸ್ಟಮ್ಸಲ್ಲಾಗಲಿ ಇನ್ನೊಂದಾಗಲಿ ಯಾವುದೋ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಸೊ ನನಗನ್ಸಿರೋ ಪ್ರಕಾರ ಇಲ್ಲಿ 15 Max Pro ಒಂದೊಂದಕ್ಕೆ ಒಂದೊಂದು ಪ್ರೈಸ್ ಇದೆ. ಕಲರ್ಸ್ ಮೇಲೆ ವೇರಿ ಆಗುತ್ತೆ. ಒಂದು ಕಲರ್ಸ್ ಮೇಲೆ ಒಂದು 50 ದಿರಮ್ಸ್ 20 ದಿರಮ್ಸ್ ಹೀಗೆ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಬನ್ನಿ, ನಿಮ್ಗೆ ಯಾವ್ದು ಮೊಬೈಲ್ ಬೇಕೋ ಅದನ್ನು ಚೂಸ್ ಮಾಡ್ಕೊಳ್ಳಿ. ಇದರ ಮೊಬೈಲ್ ಬಗ್ಗೆ ನಿಮಗೆ ಭಾಳಷ್ಟು ಕನ್ಫ್ಯೂಷನ್ ಇದ್ದರೆ ಅದನ್ನು ನಾನು ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸೊ ಗ್ಲೋಬಲ್ ವಾರಂಟಿ ಇರುತ್ತೆ, ನೀವು ಎಲ್ಲಿ ಬೇಕಾದ್ರೂ ಇದನ್ನು ಕ್ಲೈಮ್ ಮಾಡ್ಕೊಳ್ಬೋದು. ಗ್ಲೋಬಲ್ ವಾರಂಟಿ ಅಂತ ಹೇಳಿದ್ರೆ ನೀವು ಐಫೋನ್ ಸೆಂಟ್ರಿಗೆ ಹೋಗಿ ಬ್ಯಾಂಗ್ಳೂರಲ್ಲಿ ಕೂಡ ಕೊಡ್ಬೋದು, ಹಾಗೆ ಇಂಡಿಯಾನಲ್ಲಿ ಎಲ್ಲೇ ಬೇಕಾದ್ರೂ ಕೊಟ್ಟು ಅದರಲ್ಲೇನೋ ಇಶ್ಯೂ ಇತ್ತು ಅಂತ ಹೇಳಿದ್ರೆ ಇವ್ರಿಗೆ ಕೊಟ್ಟರೆ, ಇಶ್ಯೂ ಇದೆ ಅಂತ ರಿಪೋರ್ಟ್ ತೊಗೊಂಬಂದು ಇವ್ರಿಗೆ ಬಿಲ್ ತೋರಿಸಿ ಕೊಟ್ಟರೆ ಇವರು ಕಂಪ್ಲೀಟಾಗಿ ರಿಪ್ಲೇಸ್ ಮಾಡೋದಾಗಲಿ ಅಥವಾ ಅದಕ್ಕೆ ಏನು ಆ್ಯಕ್ಷನ್ ತೊಗೊಬೇಕು ಅದನ್ನು ಕೂಡ ತೊಗೊಳ್ತಾರೆ. ಸೊ ಟ್ರಸ್ಟ್ ಮಾಡ್ಬೋದು. ಸೊ ಈ ಶಾಪಲ್ಲಿ ನೀವು ತೊಗೊಂಡ್ರೆ ಬೆಟರ್ ಅಂತ ಹೇಳ್ತೀನಿ. ನೋಡಿ, ಆಗಲೇ ನಾನು ಹೇಳ್ದಂಗೆ ಕ್ಯಾಮರಾಸ್ ಆಗಿರ್ಬೋದು, ಹಾಗೆ ಒಂದು ಗೋಪ್ರೋಸ್ ಆಗಿರ್ಬೋದು, ಮತ್ತು ಆಕ್ಸೆಸರೀಸ್ ಆಗಿರ್ಬೋದು, ಮೈಕ್ಸ್ ಆಗಿರ್ಬೋದು, ಪರ್ಫ್ಯೂಮ್ಸ್ ಆಗಿರ್ಬೋದು, ವಾಚಸ್ ಕೂಡ ಅಷ್ಟೇ ಇಲ್ಲಿ ಸಿಗುತ್ತೆ ಎಲ್ಲದನ್ನು. ಸೊ ಹಾಗೆ ನೀವು ಪ್ಲ್ಯಾನ್ ಮಾಡ್ಕೊಂಬಂದು ನಿಮ್ಗೆ ಏನು ಬೇಕೋ ಅದನ್ನು ಇಲ್ಲಿ ತೊಗೊಳ್ಬೋದು. ಸ್ಪೆಷಲಿ ನಾನು ಇಲ್ಲಿ ಪ್ರಿಫರ್ ಮಾಡ್ತಾ ಇರೋದು, ನಾನು ಚೆಕ್ ಮಾಡಿರೋಂಥದ್ದು ಮೊಬೈಲ್ಸಿಗೆ ಮಾತ್ರ. ಸೊ ಹಾಗಾಗಿ ನಿಮ್ಮ ಬೇರೆ ಐಟಮ್ಸ್ ಬಗ್ಗೆ ನನಗೆ ಗೊತ್ತಿಲ್ಲ, ಅಷ್ಟೊಂದು ನಾನು ರಿಸರ್ಚ್ ಮಾಡಿಲ್ಲ ಇಲ್ಲಿ ಹೇಗಿರುತ್ತೆ ಅಂತ ಹೇಳಿ. ಜೆನ್ಯೂನ್ ಅಂತ ಹೇಳ್ತಾರೆ ಶಾಪ್ಸಲ್ಲಿ ತೊಗೊಂಡಿರೋ ಕಸ್ಟಮರ್ಸ್ ಎಲ್ಲನೂ, ಬಟ್ ನನಗೆ ಮೊಬೈಲ್ ಬಗ್ಗೆ ಮಾತ್ರ ನಾನು ಕಾನ್ಫಿಡೆಂಟಾಗಿ ಹೇಳಬಲ್ಲೆ. ನೋಡಿ, ಇಲ್ಲಿ ವಾಚಸ್ ಎಲ್ಲ ಇದೆ. ಇಲ್ಲಿ ವಾಚಸ್ ಫಸ್ಟ್ ಕಾಪಿ ಬಹಳಷ್ಟು ಕಡೆ ಸಿಗುತ್ತೆ ಮೀನಾ ಬಜಾರಲ್ಲಿ, ಬಟ್ ಇಲ್ಲಿ ಎಲ್ಲ ಒರಿಜಿನಲ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ನೀವೇನು ನೋಡ್ತಾ ಇದ್ರೆ ವಾಚಸ್ ಎಲ್ಲ ಒರಿಜಿನಲ್ಸ್, ಹಾಗೆ ಪ್ರಾಡಕ್ಟ್ಸ್ ಎಲ್ಲ ಒರಿಜಿನಲ್ಸ್. ಈಸಿಯಾಗಿ ಟ್ರಸ್ಟ್ ಮಾಡಿ ಇಲ್ಲಿ ತೊಗೊಳ್ಬೋದು. ನೋಡಿ, ಈ ಶಾಪು ಇರೋಂಥದ್ದು ಬರ್ದುಬಾಯ್ನ ಮೀನಾ ಬಜಾರ್ನಲ್ಲಿ. ಈ ಅವರ ಒಂದು ವಿಸಿಟಿಂಗ್ ಕಾರ್ಡ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಹಾಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕಂಪ್ಲೀಟ್ ಡೀಟೇಲ್ಸ್ನ ಮೆನ್ಷನ್ ಮಾಡ್ತೀನಿ. ನಿಮಗೆ ಈ ನಾರ್ಮಲ್ ಶಾಪಲ್ಲೂ ಮತ್ತು ಮಾಲ್ಗಳಲ್ಲೂ ತೊಗೊಂಡ್ರು ನಿಮಗೆ 400 ರಿಂದ ಒಂದು 500 ದಿರಮ್ಸ್ ಅಷ್ಟು ವೇರಿಯೇಷನ್ ಇರುತ್ತೆ. ಸಪೋಸ್ ಟೇಕ್ ಎನ್ ಎಕ್ಸಾಂಪಲ್, ಇವಾಗ ನಾನು iPhone 15 Max Pro ಏನು ತೊಗೊಂಡಿದ್ದೀನಿ, 15 Max Pro 4,600 ದಿರಮ್ಸ್ ಕೊಟ್ಟಿದ್ದೀನಿ. ಅದೇ ನೀವು ದುಬೈ ಮಾಲ್ ಆಗಿರ್ಬೋದು, ಮಾಲ್ಗಳಲ್ಲಿರೋಂಥ ಶಾಪ್ಸ್ ಆಗಿರ್ಬೋದು, ಮತ್ತು ಶರಫ್ DJ ಅನ್ನೋ ಒಂದು ಶಾಪ್ಸಲ್ಲಾಗಿರ್ಬೋದು, ಇಲ್ಲೋಗಿ ಕೇಳಿದ್ರೆ 5,099 ದಿರಮ್ಸ್ ಆಗುತ್ತೆ. ಸೊ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಒಂದು 450 ರಿಂದ 400 ಚಿಲ್ಲರೆ ಅಷ್ಟು ಒಂದು ಡಿಫ್ರೆನ್ಸ್ ಬರುತ್ತೆ.
ಹಾಗೆ ಬಹಳಷ್ಟು ಕಡೆ ಇಲ್ಲಿ ಸ್ಮಾಲ್ ಶಾಪ್ಸಲ್ಲಿ ನೀವು ಎಕ್ಸೈಟ್ಮೆಂಟಾಗಿ ಯಾವ ಅಂಗಡಿ ಸಿಗುತ್ತೆ ಆ ಅಂಗಡಿಗೆ ನುಗ್ಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ರೀಫರ್ಬಿಶ್ಡ್ ಆಗಿರುವಂತಹ ಮೊಬೈಲ್ಗಳ್ನೇ ಇವರು ಕಂಪ್ಲೀಟಾಗಿ ಸೀಲ್ ಮಾಡಿ ಹೊಸ ಮೊಬೈಲ್ ಥರ ಮಾಡಿ ಕೊಟ್ಬಿಡ್ತಾರೆ. ನೀವು ಆ್ಯಕ್ಟಿವ್ ನಾನ್ ಆ್ಯಕ್ಟಿವ್ ಅನ್ನೋದನ್ನು ತೊಗೊಳೋಕ್ಕಿಂತ ಮುಂಚೆ ಎಲ್ಲೇ ಹೋದ್ರೂ ಈ IMI ನಂಬರ್ ಏನಿದೆ ಅದನ್ನು ಗೂಗಲ್ನಲ್ಲಿ ಹಾಕಿ IMI ಚೆಕ್ ಅಂತ ಹಾಕಿ ನೋಡಿ ತೊಗೊಳ್ಳಿ. ಸೊ ಹಾಗಿದಾಗ ಮಾತ್ರ ನಿಮಗೆ ಒಂದು ಗ್ಯಾರಂಟಿ ಸಿಗುತ್ತೆ ಅಂತ ಹೇಳ್ತೀನಿ. ಎಕ್ಸೈಟ್ಮೆಂಟಲ್ಲಾಗಲಿ ಪ್ರೆಷರಲ್ಲಾಗಲಿ ಎಲ್ಲಂದರೆ ಅಲ್ಲಿ ಹೋಗಿ ತೊಗೊಳಕ್ಕೆ ಹೋಗ್ಬಿಡಿ. ನೋಡಿ ನಿಧಾನಕ್ಕೆ 4 ಜನ ಎನ್ಕ್ವೈರಿ ಮಾಡಿ ಎಲ್ಲ ವಿಚಾರಿಸಿ ಆಮೇಲೆ ತೊಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ.